ವಿಚಾರ ನಾಳೆ ಬೆಳಗ್ಗೆ ಅವ್ರಿಗೆ ರಿಪ್ಲೈ ಮಾಡಕ್ಕೆ. ಅಧ್ಯಕ್ಷರೇ, ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರೇ, ಶಾಸಕರ ಹಕ್ಕು ಚ್ಯುತಿಯಾಗಿದೆ, ಅಧಿಕಾರ ದುರುಪಯೋಗ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನೋಡಿ, ನನ್ನ ಕ್ಷೇತ್ರದಲ್ಲಿ ಒಂದು ಊಟಗಳಿ ನಗರಸಭೆ ಇದೆ ಅಧ್ಯಕ್ಷರೇ. ಅಲ್ಲಿ ಸಂಬಂಧಪಡದೆ ಇರ್ತಕ್ಕಂಥ ಸಂಬಂಧನೆ ಪಡೆದ ಇರ್ತಕ್ಕಂಥ ವ್ಯಕ್ತಿಗಳು, ಮುನ್ರಾಜು ಅವರ ಒಂದೇ ನಿಮಿಷ, ಸಂಬಂಧನೆ ಪಡೆದ ಇರ್ತಕ್ಕಂಥ ವ್ಯಕ್ತಿಗಳು, ಅಲ್ಲಿರ್ತಕ್ಕಂಥ ಕಮಿಷನರ್ ಚಂದ್ರಶೇಖರ್ ಅಂತೇಳಿ, ಎಡಬ್ಲ್ಯೂ ಮಧು ಅಂತೇಳಿ, ಹರ್ಷ ಅಂತೇಳಿ, ದಿಲೀಪ್ ಅಂತೇಳಿ ಎಲ್ಲ ಅಧಿಕಾರಿಗಳನ್ನು ನಾನು ವಿಧಾನಸಭೆಯಲ್ಲಿ ಇರುವಾಗ ಅಲ್ಲಿ ಕರ್ಕೊಂಡೋಗಿ ಕಾಮಗಾರಿ ಟೆಂಡರ್ ಕರೆಸಿದ್ದೀನಿ. ಅವ್ರಿಗೆ ಆಗಿದೆ ಕೆಲಸ ಶುರು ಮಾಡಬೇಕು, ಬೀದಿ ಬೀದಿ ಕರ್ಕೊಂಡೋಗಿ ನಾನು ಮಾಡಿಸಿದ್ದೀನಿ, ಕೆಲಸ ಕಾಮಗಾರಿ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಶಾಸಕರ ಹಕ್ಕನ್ನು ದುರುಪಯೋಗ ಮಾಡಿರ್ತಕ್ಕಂಥ, ಅಪಮಾನ ಮಾಡಿರ್ತಕ್ಕಂಥದ್ದು, ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಅಧ್ಯಕ್ಷರೇ. ಆ ಅಧಿಕಾರಿಗಳನ್ನ ಕರೆದು ಈಗಲೇ ಎಲ್ಲ ಶಾಸಕರು 224 ಜನ ಇದ್ದೀವಿ, ಶಾಸಕರೇ ಇಲ್ಲದೆ ಈ ರೀತಿ ಮಾಡಿದ್ರೆ ಶಾಸಕರ ಘನತೆಗೆ, ಗೌರವಕ್ಕೆ ಏನ್ ನೀವು ರಕ್ಷಣೆ ಬರಬೇಕು ಅಧ್ಯಕ್ಷರೇ. ಅವ್ರನ್ನ ಕರೆಸ್ಬೇಕು ಈಗಲೇ. ಚಂದ್ರಶೇಖರ್ ಅಂತ ಕಮಿಷನರು, ಎಡಬ್ಲ್ಯೂ ಮಧು, ಹರ್ಷ, ಎಲ್ಲಾ ಅಧಿಕಾರಿಗಳನ್ನು ಕೂಡ ಕರ್ಕೊಂಡೋಗಿ ಅವ್ರನ್ನ 2 ದಿನಗಳ ಕಾಲ ಬೀದಿ ಬೀದಿಗೆ ಹೋಗಿ ನಗರಸಭೆಯಲ್ಲಿ ಕಾಮಗಾರಿನ ನಾನು ಮಾಡಿದ್ದೀನಿ ನೋಡಿ, ಮಾಡೋ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಈ ರೀತಿ ಆದ್ರೆ ಶಾಸಕರ ಘನತೆಗೆ, ಗೌರವಕ್ಕೆ ಅಗೌರವ ಮಾಡಿದ್ದಾರೆ. ಅವ್ರಿಗೆ ಈಗಲೇ ಕ್ರಮ ಕೈಗೊಳ್ಳಬೇಕು, ತಾವು ಸದನದಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಅಧ್ಯಕ್ಷ. ಚರ್ಚೆ ಮಾಡಿದ್ರೆ ಚರ್ಚೆ ನೀವು ನಿನ್ನೆ ರಾತ್ರಿನೂ ಕೂಡ ಇದೇ ವಿಷಯ ಒಂದು ಚರ್ಚೆ ಆಯ್ತು. ಶಾಸಕರಿಗೆ ಗೌರವ ಕೊಡಲಿಕ್ಕೆ ಇವತ್ತಿನ ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾರೆ, ಶಿಷ್ಟಾಚಾರದ ಉಲ್ಲಂಘನೆ ಪದೇ ಪದೇ ಆಗ್ತಾ ಇದೆ ಅಂತಂದ್ರೆ, ಈಗ ಅವ್ರು ಮೈಸೂರು ಕ್ಷೇತ್ರದ ಹೇಳಿದ್ರು, ಯಾವುದೋ ಅನುದಾನನ ಇನ್ಯಾರೋ ಒಬ್ಬ ಥರ್ಡ್ ಪಾರ್ಟಿ ಅಧಿಕಾರಿಗಳನ್ನ ಕರ್ಕೊಂಡು, ಅವನೊಬ್ಬನೇ ಅವ್ನ ಪಾರ್ಟಿ ವರ್ಕರ್ ಕರ್ಕೊಂಡು ಹೋಗೋದು ಬೇರೆ, ಅಧಿಕಾರಿಗಳನ್ನ ಕರ್ಕೊಂಡೋಗಿ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಶಾಸಕ ಹೆಂಗ್ ಕೆಲಸ ಮಾಡಕ್ಕಾಗತ್ತೆ? ದಯಮಾಡಿದಕ್ಕೆ ಉಪಮುಖ್ಯಮಂತ್ರಿ ನೆನ್ನೆನೋ ಒಂದು ಸುದೀರ್ಘ ಚರ್ಚೆ ಆಯ್ತು ಇದ್ರ ಬಗ್ಗೆ. ಯಾವ್ದೋ ಒಂದು ಆದೇಶನ 2 ಜನ MLA ಅಂತ, ಈಗ ಒಂದೊಂದೇ MLA ಹೇಳಕ್ ಶುರು ಆಗಿದೆ, ನಮ್ಮ ಕ್ಷೇತ್ರದಲ್ಲಿ ಹಂಗೆ ಆಗಿದೆ, ನಮ್ಮ ಕ್ಷೇತ್ರದಲ್ಲಿ ಹಂಗೆ ಆಗುತ್ತೆ. ದಯಮಾಡಿ ಶಾಸಕರ ಗೌರವಕ್ಕೆ ಒಂದು ರಕ್ಷಣೆ ಕೊಡಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ರಾಜಕಾರಣ ಮಾಡೋದು ಬೇಡ, ಯಾರು ಮಾಡೋದು ಬೇಡ. ಇದಕ್ಕೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಅಧಿಕಾರಿಗಳು ಅದ್ಮೀರಿದ ವರ್ತನೆ ಆಗುತ್ತೆ, ತಲೆ ಮೇಲೆ ಕುತ್ಕೋತಾರೆ. ದಯಮಾಡಿ ಶಾಸಕರ ಗೌರವಕ್ಕೆ ಧಕ್ಕೆ ಆದಂತೆ ನೀವು ಪೀಠದಿಂದ ಹೇಳಬೇಕು, ಸರ್ಕಾರನ ಉತ್ತರ ಕೊಡಬೇಕು. ಆಯ್ತು ಈಗಾಗಲೇ ಒಂದು ನಿಮಿಷ, ಈಗಾಗಲೇ ತಾವು ಕೂಡ ಕಳೆದ ಒಂದು ಚರ್ಚೆ ಸಂದರ್ಭದಲ್ಲಿ ತಾವು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ರು. ಕ್ಲಿಯರ್ ಆಗಿ ಅಂದ್ರೆ ಶಾಸಕರಿಗೆ ಅವಮಾನ ಆಗಬಾರ್ದು ಅನ್ನೋದೆಲ್ಲ ಕೊಟ್ಟಿದ್ರು. ಬೆಳಗ್ಗೆನೂ ನನ್ನ ಹತ್ರ GT ದೇವೇಗೌಡರು ಬಂದಿದ್ರು, ಈ ತರ ಆಗಿದೆ ಅಣ್ಣ ಅಂತ ಹೇಳ್ಬಿಟ್ಟು. ಈ ತರದ ಆಗ್ತಾ ಇದ್ರೆ ಪದೇ ಪದೇ ಅದರ ಅಧಿಕಾರಿಗಳು ಒಂಥರ ಅವ್ರ ಇಚ್ಛೆ ಏನೇನಿದೆಯೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ, ಅಧಿಕಾರಿಗಳೇನ್ ಕಮಿಷನ್ ವಸೂಲಿಗೆ ಬಂದವ್ರೆ ಇವರೆಲ್ಲ. ಇವೆಲ್ಲ ಸರಿ ಇರಲ್ಲ ಅಧ್ಯಕ್ಷರೇ, ಅದನ್ನ ಸರಿಪಡಿಸಿ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀನಿ ನಾನು. ಅದೇ ಇದೇನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ಅಧ್ಯಕ್ಷತೆ ವಿಚಾರ ಅವರೆಲ್ಲ ಪ್ರಸ್ತಾವನೆ ಮಾಡಿದ್ರು. ಐ ಥಿಂಕ್ ಅಧಿಕಾರಿಗಳು ಅಲ್ಲ ಮುಖ್ಯ ಒಂದು ನಿಮಿಷ, ಕಾಮಗಾರಿ ಯಾರೋ ಹೋಗಿ ಉದ್ಘಾಟನೆ ಅಲ್ಲ ಕಾಮಗಾರಿ ಅಲ್ಲ ಸರ್, ಒಬ್ಬ ಕಾರ್ಯಕರ್ತ ಅಥವಾ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಅಧಿಕಾರಿಗಳನ್ನ ಕರ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ. ಆಗ್ತಿರುವಂತ ಕಾಮಗಾರಿಗಳು ಇವನ್ನೆಲ್ಲ ಇನ್ಸ್ಪೆಕ್ಷನ್, ಆಡಳಿತ ವೈಖರಿ ಈ ರೀತಿ ಇದ್ರೆ ಹೇಗೆ ಒಬ್ಬ ಚುನಾಯಿತ ಪ್ರತಿನಿಧಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ? ಹಾಗಾಗಿ ಮುಖ್ಯವಾಗಿ ಹಕ್ಕುಚ್ಯುತಿ ಜೊತೆನಲ್ಲೇ ಅಧಿಕಾರಿಗಳನ್ನ ಬಳಸ್ಕೊಂಡು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ವ್ಯವಸ್ಥೆನಲ್ಲಿ ಅವಕಾಶ ಮಾಡಿಕೊಡಕ್ಕಾಗತ್ತಾ? ಸೊ ಹಾಗಾಗಿ ತಕ್ಷಣ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಾರ ಶಿಕ್ಷೆ ಕೊಡುವಂಥದ್ದು, ಅವ್ರಿಗೆ ಸಸ್ಪೆಂಡ್ ಮಾಡುವಂಥದ್ದು, ಏನಾರ ಕ್ರಮ ವಹಿಸುವಂಥದ್ದು, ಹಕ್ಕುಚ್ಯುತಿಗಿಂತ ಹೆಚ್ಚಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಉಪಮುಖ್ಯಮಂತ್ರಿಗಳೇ, ಇದು ದೊಡ್ಡದಾಗಿ 2 ದಿನಗಳ ಕಾಲ ನಾವು ಅಸೆಂಬ್ಲಿ ಅಧಿವೇಶನದಲ್ಲಿ ಭಾಗವಹಿಸಿರುವಾಗ ಎಲ್ಲ ಅಧಿಕಾರಿಗಳನ್ನು ಕೂಡ ಜೊತೆಲಿ ಕರ್ಕೊಂಡೋಗಿ ಈ ಕಾಮಗಾರಿಗಳಿಗೆ ನಾನು ಮಾಡಿಸಿದೆ, ಅದು ನಗರಸಭೆ ಅನುದಾನ, ಅಲ್ಲಿಂದ ನಾವೇ ಜಿಲ್ಲಾಧಿಕಾರಿಗಳು ಚೇರ್ಮನ್, ಅದಕ್ಕೆ ಈ ರೀತಿ ಕರ್ಕೊಂಡೋಗಿ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅಪಮಾನ, ಅಗೌರವ ನಿನ್ನೆಯಿಂದ ನನ್ನ ಕ್ಷೇತ್ರ ನಡೀತಾ ಇದೆ. ಇದಕ್ಕೇನು ಕ್ರಮ ಕೈಗೊಳ್ತೀರಿ ಅಂತೇಳಿ ದಯಮಾಡಿ. ತಾವು ಸದಸ್ಯ ಹೇಳಿದ್ದೀರಿ. ಈಗ ವಿಚಾರ ನಿನ್ನೆ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಇದು ಎಲ್ಲರೂ ಕೂಡ ಅನುಭವಿಸುವಂಥ ಪರಿಸ್ಥಿತಿ. ತಾವು ಈ ಕಡೆ ಇದ್ದಾಗ ಈ ಕಡೆ ಇದ್ದವರೆಲ್ಲರೂ ಕೂಡ ಅದನ್ನು ಅನುಭವಿಸಿದ್ದಾರೆ, ಇನ್ಕ್ಲೂಡಿಂಗ್ ನಾವು ನಮ್ಮನ್ನು ಕೂಡ ಸೇರಿಸಿಕೊಂಡು ಅದನ್ನು ಒಂದಕ್ಕೊಂದು ಹೇಳಲಿಕ್ಕೆ ಹೋಗಲಿ. ಒಬ್ಬೊಬ್ಬರ ಕತೆ ಕೇಳಿದ್ರೆ ಒಂದೊಂದು ರೀತಿ ಕತೆ ಇರ್ತದೆ, ಏನೆಲ್ಲರೂ ತೊಂದರೆ ಆಗಿದೆ ಅಂತ ಹೇಳಿ ಪ್ರತಿಪಕ್ಷ ಇದ್ದಾಗ. ಅದು ಈ ರೀತಿ ಅದನ್ನು ಹಾಕಿ ಪ್ರತಿ ಹೋದರೆ ಅಂತ ಎಲ್ಲ ಶಾಸಕ ಗೌರವ ಕೂಡ ಹೋಗ್ತದೆ, ಒಂದು ಅದಕ್ಕೆ ವ್ಯಾಲ್ಯೂ ಕೂಡ ಇರುವುದಿಲ್ಲ.
ಇದಕ್ಕೆ ಎರಡು ಕೂಡ ಆಡಳಿತ ಪಕ್ಷ ಮತ್ತು ಒಕ್ಕಲು ಸೇರಿ ಇದಕ್ಕೊಂದು SOP ಮಾಡೋದು ಬೆಟರ್. ಒಂದು ಯಾವ ರೀತಿ ಈ ರೀತಿ ಮಾಡಬೇಕು ಮತ್ತು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸರ್ಕಾರ ರೀತಿ ಒಂದು ಮಾಡೋದು ಒಳ್ಳೆದಂತ ಕಾಣ್ತದೆ. ಇಲ್ಲ ಪ್ರತಿ ಸಲ ಇವರಿಗೆ ಅವಮಾನ ಆಗೋದು, ಇಲ್ಲಿ ಪ್ರಶ್ನೆ ಎತ್ತೋದು, ಅಲ್ಲಿ ಅಧಿಕಾರಿಗಳು ಒಟ್ಟರೆ ಕನ್ಫ್ಯೂಸ್ ಆಗಿದ್ದಾರೆ. ಅಲ್ಟಿಮೇಟ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ ಅಧಿಕಾರಿಗಳೇ ಏನು ಮಾಡೋದಂತ ಗೊತ್ತಾಗೋದಿಲ್ಲ ಇದರಲ್ಲಿ. ಹಾಗಾಗಿ ಇದೆಲ್ಲ ಕೂಡ ಸೇರಿಸಿಕೊಂಡು ಅವರಿಗೆ ಎಲ್ಲ ಶಾಸಕ ಗೌರವ ಬರುವ ರೀತಿಯಲ್ಲಿ ಭವಿಷ್ಯದಲ್ಲಿ ಈ ತೊಂದರೆ ಆಗುತ್ತೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಮಾಡೋದು ಬೆಟರ್ ಅಂತ ನನಗೆ ಪ್ರೊಸೀಜರ್ ಮಾಡೋದು ಕಾಣ್ತದೆ. ಅದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಬೇಕು. ಒಂದ್ ಬಾರಿ ಶಿಕ್ಷಕ ಮಾಡಿ ಅಧ್ಯಕ್ಷರೇ, ಒಂದ್ ಬಾರಿ ಫಸ್ಟ್ ಟೈಮ್ ಶಿಕ್ಷಕ ಮಾಡಿ ಅವ್ರಿಗೆ. ಹೇಳಿದ್ರಲ್ಲ, ಎಲ್ಲರೂ ಪಾಠ ಕಲಿತಾರೆ ಅಧ್ಯಕ್ಷರೇ. ಓಕೆ, ಇದ್ ಮಾಡಿ ದೊಡ್ಡ ಲಿಖಿತ ಮೂಲಕ ರೆಕಾರ್ಡ್ ಇದೆ, ವಿಡಿಯೋ ಆಗಿದೆ, ಫೋಟೋಸ್ ಇದೆ. ಒಂದ್ ಸೆಕೆಂಡ್, ಆಯ್ತು ಹೇಳಿದಿರಿ.